ಟಾಟಾ ಮಾಡೋಕೆ ಬಂದ್ಯಾ? ವಾಸ್ತು ಪ್ರಕಾರ ನೀನು ಮಹಡಿ ಮೇಲಿಂದ ಅಲ್ವಾ ಟಾಟಾ ಮಾಡಬೇಕಾಗಿರೋದು. ಇನ್ಮೇಲೆ ಅಂಥ ಸನ್ನಿವೇಶ ಬರೋದೇ ಇಲ್ಲ. ಗಾಡಿ ಬಾಗಿಲು ಅರ್ಧ ತೆಗೆದು ತಲೆ ಮೇಲೆತ್ತು ನೋಡಿದ್ರೆ ನನಗೆ ಕಾಣ್ತಾ ಇರಲಿಲ್ಲ. ಮನೆಗೆ ವಾಪಸ್ ಬರೋವರೆಗೂ ನನ್ನ ಮುಖನೇ ನನ್ನ ಕಣ್ಣುಗಳ ಮುಂದೆ ನನ್ನ ಮನಸ್ಸಲ್ಲಿ ಕಾಣ್ತಾ ಇತ್ತು. ಇನ್ಮೇಲೆ ಬೇಕಾದ್ರೆ ನೀವು ಆಫೀಸ್ಗೆ ಹೋಗುವಾಗ ದಿನಾ ಟೆರೆಸ್ ಮೇಲೆ ಬಂದು ನಿಂತು ಬಾಯ್ ಮಾಡ್ತೀನಿ. ಆದ್ರೆ ಈಗ ಇಷ್ಟ ಹತ್ರ ಬಂದು ಮಾತಾಡ್ಬೇಕಾದಂತ ಒಂದು ವಿಷಯ ಇದೆ, ಅದಕ್ಕೆ ಬಂದೆ. ಏನ್ ವಿಷಯ? ಅದು ಇವತ್ ರಾತ್ರಿ ನನ್ನಿಂದ ಏನೋ ಒಂದು ಸ್ಪೆಷಲ್ ಇದೆ, ಬೇಗ ಬರ್ತೀರಾ? ಕಳ್ಳಿ ರಾತ್ರಿ ಸ್ಪೆಷಲ್? ಅಯ್ಯೋ ಸರ್, ನಾನ್ ಹೇಳಿದ್ದು ಅಡಿಗೆ ಬಗ್ಗೆ. ನಿಮ್ಗೋಸ್ಕರ ನಾನೇ ಏನಾದ್ರೂ ಸ್ಪೆಷಲ್ ಮಾಡ್ತೀನಿ, ಬೇಗ ಬಂದ್ಬಿಡಿ ಪ್ಲೀಸ್. ಸರಿ. ಹೌದು, ನೀನೇನು ಶಾಶ್ವತವಾಗಿ ಮನೆ ಗೃಹಿಣಿ ಆಗ್ಬೇಕು ಅಂತ ನಿರ್ಧಾರ ಮಾಡ್ಕೊಂಡ್ಬಿಟ್ಟಿದ್ಯಾ ಹೇಗೆ? ಖುಷಿಯಾಗಿ ನನಗೇನ್ ಇಷ್ಟನೋ ಅದನ್ನ ಮಾಡ್ಬೇಕು ಅಂತ ನಿರ್ಧಾರ ಮಾಡಿದೀನಿ ಸರ್. ಇದುವರೆಗೂ ನಿಮ್ಗೋಸ್ಕರ ನನ್ನ ಕೈಯಾರೆ ಒಂದಿನಾನು ಅಡ್ಗೆ ಮಾಡಿ ಬಡ್ಸಿಲ್ಲ. ಈಗ ಒಂದೊಂದೇ ಆಸೆನ ಈಡೇರ್ಸ್ಕೋಬೇಕಲ್ವಾ? ಅಷ್ಟಕ್ಕೂ ನಾನ್ ಅಡ್ಗೆ ಮಾಡೋದ್ರಲ್ಲಿ ತಪ್ಪೇನಿದೆ? ಎಲ್ಲಾ ಕೆಲ್ಸಾನು ಮನೆ ಕೆಲ್ಸದವ್ರೆ ಮಾಡ್ಬೇಕು ಅಂತ ಏನಾದ್ರೂ ರೂಲ್ಸ್ ಇದೆಯಾ? ನನ್ ಗಂಡಂಗೆ ನಾನ್ ಅಡ್ಗೆ ಮಾಡ್ಬಾರ್ದಾ? ಸರಿ, ನಿಮ್ಮ ಆಸೆಗೆ ನಾನು ಯಾಕೆ ಅಭ್ಯಂತರ ಹೇಳಲಿ? ನಿಮಗೇನು ಇಷ್ಟನೋ ಅದೇ ಮಾಡಿ. ಥ್ಯಾಂಕ್ ಯು ಸರ್. ಹೌದು, ಗಂಡ ಅಂತ ಆದ್ಮೇಲೂ ಸರ್ ಸರ್ ಅಂತ ಅನ್ನೋದು ಸರಿಗಿರುತ್ತಾ ಹೇಳು? ಆದ್ರೆ ನನಗ್ ನಿಮ್ಮನ್ನ ಹಾಕ್ ಕರೆಯೋದಕ್ಕೆ ಇಷ್ಟ. ಆಫೀಸಲ್ಲಿ ತುಂಬ ಮಿಸ್ ಮಾಡ್ತೀನಿ. ಆದಷ್ಟು ಬೇಗ ಆಫೀಸಿಗೆ ಬರೋ ತಯಾರಿ ಮಾಡು. ಬರ್ತೀನಿ. ಹೋಗೋಕ್ಕೆ ಮನಸ್ಸಿಲ್ಲ, ಆದರೂ ಹೋಗಲೇಬೇಕು. ಬೇಗ ಬಂದ್ಬಿಡಿ, ಕಾಯ್ತಾ ಇರ್ತೀನಿ. ನೀ ಬರ್ತೀಯೋ ಬರಲ್ವೋ? ಏನ್ ಸುಬ್ಬು, ನಿನ್ ಮಾತ ನಡಿಬೇಕಾ? ನಾನ್ ಬರಲ್ಲ ಅಂದ್ರೆ ಬರಲ್ಲ, ನೀನು ಹೋಗ್ಬೇಡ ಅಷ್ಟೇ. ನೀನ್ ಮನೇಲಿರೋ, ನಾನು ಹೋಗಿದ್ ಬರ್ತೀನಿ. ಸುಬ್ಬು, ಬೇಕು ಅಂದ್ರೆ ಫೋನ್ ಮಾಡೋ, ಆದ್ರೆ ನೀನ್ ಅಲ್ಲಿಗೆ ಹೋಗ್ಬಾರ್ದು. ನಿನಗೇನೇ ಕಷ್ಟ? ನೀನು ಬರಲ್ಲ ಅಂತೀಯ, ನನಗೂ ಹೋಗಕ್ ಬಿಡಲ್ಲ ಅಂತೀಯ. ಅಲ್ಲ ಸುಬ್ಬು, ಇಂಥ ಕೆಲಸ ಯಾರಾದ್ರೂ ಮಾಡ್ತಾರ? ಮಗಳು ಅತ್ತೆ ಮನೇಲಿ ಸಂತೋಷವಾಗಿದ್ದಾಳೆ, ಅವಳು ಇಲ್ಲಿ ಕರ್ಕೊಂಡ್ ಬರ್ತೀನಿ ಅಂತಿದ್ಯಲ್ಲ. ಅಲ್ಲ ಕಣೆ, ನಾನೇನು ಅನುನ ಪರ್ಮನೆಂಟ್ ಕರ್ಕೊಂಡ್ ಬಂದ್ಬಿಡ್ತೀನಿ ಅಂತ ಅನ್ಕೊಂಡ್ಯಾ? ಏನೋ ಒಂದ್ ದಿನ ನನ್ ಕಣ್ಮುಂದೆ ಓಡಾಡ್ಕೊಂಡಿರ್ಲಿ ಅಂತ ಆಸೆ ಕಣೆ. ನೋಡು, ನಾನು ಬರಲ್ಲ, ನೀನು ಹೋಗ್ಬೇಡ ಅಷ್ಟೇ. ನನಗೆ ಹೊರಗಡೆ ಒಂಚೂರು ಕೆಲಸ ಇದೆ, ಮುಗಿಸ್ಕೊಂಡ್ ಬರ್ತೀನಿ. ರೆಡಿ ಆಗಿರು. ರೆಡಿ ಇರೋಣ. ನೋಡು, ಈ ದಬ್ಬಾಳಿಕೆ ಎಲ್ಲ ನನ್ನ ಹತ್ರ ಇಟ್ಕೋಬೇಡ ಸುಬ್ಬು. ಅಲ್ಲ, ನಾವು ಕರ್ದ ಮಾತ್ರಿಗೆ ಅನು ಗಂಡನ ಮನೆಯಿಂದ ಬಂದ್ಬಿಡಲ್ಲ, ಬರ್ದಿಟ್ಕೋ. ಅಪ್ಪ ಕರೆದ್ರೆ ಮಗಳು ಯಾವತ್ತೂ ಬರಲ್ಲ ಅನ್ನಲ್ಲ, ನೀನು ಬರ್ದಿಟ್ಕೋ. ಅಲ್ಲ ಸುಬ್ಬು,
ಯಾ ಮಹೇಶ್, ಎಲ್ಲೂ ಸ್ಮಾಲ್ ಡಸ್ಟ್ ಪಾರ್ಟಿಕಲ್ಸ್ ಕೂಡ ಇರಬಾರ್ದು. ಆತರ ನೀಟಾಗಿ ಕ್ಲೀನ್ ಮಾಡಿ. ಓಕೆ ಮೇಡಮ್. ಯಾ ಆ ಚೇರ್ಸ್ ಎಡ್ಜಲ್ಲಿ, ದೋಸ್ ಎಡ್ಜಸ್. ಎಸ್ ಮ್ಯಾಮ್, ಎಸ್ ಮ್ಯಾಮ್. ಹಲೋ, ಹಾಯ್ ಮಿಸ್ ದಾಮಿನಿ. ಯಾ ನಾನು ಸರ್ ಶೆಡ್ಯೂಲ್ ನೋಡ್ಕೊಂಡು ನಿಮ್ಗೆ ಅಪ್ಡೇಟ್ ಮಾಡ್ತೀನಿ. ಇಲ್ಲ ಇವತ್ತು ಅವ್ರು ಸಿಗಲ್ಲ. ಆಸ್ ಸೂನ್ ಆಸ್ ಈಸ್ ಫ್ರೀ ಐಲ್ ಅಪ್ಡೇಟ್ ಯು ರಿಗಾರ್ಡಿಂಗ್ ದ ಸೇಮ್. ಥ್ಯಾಂಕ್ ಯು, ಬಾಯ್. ಗುಡ್ ಮಾರ್ನಿಂಗ್ ಮೀರಾ. ಗುಡ್ ಮಾರ್ನಿಂಗ್ ಮಹೇಶ್. ಗುಡ್ ಮಾರ್ನಿಂಗ್ ಸರ್. ಮಹೇಶ್, ನಾನು ಮನೆಯಿಂದ ಸ್ನಾನ ಮಾಡಿ ಟಿಪ್ ಟಾಪ್ ಆಗಿ ಬಂದಿದ್ದೀನಿ. ನನ್ನನ್ನು ಇನ್ನೂ ಸ್ವಚ್ಛ ಮಾಡೋ ಅಗತ್ಯ ಇಲ್ಲ ಮಹೇಶ್. ಕೆಳಗಿಳಿಸು ನಿನ್ನ ಆಯುಧನ. ಸಾರಿ ಸರ್. ಸರ್, ನೀವು ನಿಜವಾಗ್ಲೂ ಆಫೀಸಿಗೆ ಬಂದಿದ್ದೀರಾ? ಯಾಕೆ ಮೀರಾ, ಏನಾಯ್ತು? ನಮ್ಮ ಆಫೀಸ್ನ ಯಾರಿಗಾದ್ರೂ ಮಾರ್ಬಿಟ್ಯಾ ಹೇಗೆ? ಮಹೇಶ್, can you give us a moment, please? ಓಕೆ ಮ್ಯಾಮ್. Thank you. ಯಾಕೆ ಮೀರಾ, ನಾನು ಆಫೀಸಿಗೆ ಬಂದಿದ್ದು ನಿನಗೆ ಆಶ್ಚರ್ಯನಾ? ಇಲ್ಲ ಸರ್, ನೀವಿಷ್ಟು ಬೇಗ ಬಂದಿದ್ದೀರಲ್ಲ ಅದಕ್ಕೆ. ಬೇಗನಾ? ಸರಿಯಾದ ಸಮಯಕ್ಕೆ ಬಂದಿದ್ದೀನಲ್ಲ ಮೀರಾ. ಅದಲ್ಲ ಸರ್. ಏನಾಗಿದೆ ಮೀರಾ ನಿನಗೆ? ಐ ಡಿಂಟ್ ಎಕ್ಸ್ಪೆಕ್ಟ್ ದಿಸ್ ಫ್ರಮ್ ಯು. ನಾನು ಬಂದ ತಕ್ಷಣ ಕೆಲಸಗಳು ಗುಡ್ಡೆ ಹಾಕ್ತೀಯ ಅಂತ ಅನ್ಕೊಂಡ್ರೆ ನೀನ್ ನೋಡಿದ್ರೆ ನಾನು ಯಾಕೆ ಬಂದೆ ಅಂತ ಕೇಳ್ತಿದ್ಯಲ್ಲ. ನನಗೆ ವಾರ್ಮ್ ವೆಲ್ಕಮ್ ಅಲ್ಲ, ಫೈರಿಂಗ್ ವೆಲ್ಕಮ್ ಆಗತ್ತೆ ಅಂತ ಅನ್ಕೊಂಡಿದ್ದೆ ನಾನು. ಸರ್, ಇಂತಿಂಥ ಕೆಲಸ ಇಂತಿಂಥ ಸಮಯದಲ್ಲಿ ಆಗ್ಲೇಬೇಕು ಅಂತ ಆದೇಶ ಮಾಡೋಳು ನೀನು. ಯಾಕೆ ಆಡ್ತಿದ್ಯಾ? ಇಲ್ಲ ಸರ್, ಕೆಲ್ಸಗಳೆಲ್ಲ ಇದ್ದಿದ್ದೆ. ಬಟ್ ಯು ಆರ್ ಜಸ್ಟ್ ಮ್ಯಾರಿಡ್, ಸೊ ನೀವಿನ್ನೊಂದು 2 days ಬ್ರೇಕ್ ತಗೊಂಡು ಆಮೇಲೆ ವರ್ಕ್ಗೆ ಬರ್ತೀರಾ ಅಂತ ಅನ್ಕೊಂಡಿದ್ದೆ. ನೀನ್ ನನ್ನ ಅರ್ಥ ಮಾಡ್ಕೊಂಡಿದ್ಯಾ, ಆದ್ರೂ ನನ್ನ ಅರ್ಥ ಮಾಡ್ಕೊಂಡಿಲ್ಲ ಅನ್ನೋ ಹಾಗೆ ಯಾಕೆ ಮಾತಾಡ್ತಿದ್ಯಾ ಮೀರಾ? ನಿಮ್ಗೆ ಚೆನ್ನಾಗಿ ಗೊತ್ತು ನಾನು ಇವತ್ತು ಬಂದೇ ಬರ್ತೀನಿ ಅಂತ. ಮಿಸ್ ದಾಮಿನಿ ಮೀಟಿಂಗ್ ತುಂಬಾ ದಿನಗಳಿಂದ ಮುಂದೂಡ್ತಾನೆ ಇದೆ. ಅದನ್ನ ಇವತ್ತೇ ಫಿಕ್ಸ್ ಮಾಡು. ಜೊತೆಗೆ ಹೋದ ವಾರ ಏನೆಲ್ಲ ಕೆಲಸಗಳು ಆಗಿಲ್ವೋ ಆ ಎಲ್ಲ ಕೆಲಸಗಳು ಇವತ್ತೇ ಆಗಲಿ. Sure, sir. Give me a moment. Sir, firstly, ಈ ಫೈಲ್ಗೆ ನಿಮ್ಮ ಸಿಗ್ನೇಚರ್ ಆಗಬೇಕು. ಸರ್, ನಿಮ್ ಕೈಯಲ್ಲಿದ್ದ ಬ್ರೇಸ್ಲೆಟ್ ಇಲ್ವಲ್ಲ ಸರ್? ಸಾರಿ, ಐ ಮೇ ಆಸ್ಕ್. ಅದು ಭದ್ರವಾಗಿ ಬೀರುಲಿದೆ. ಮದ್ವೆ ಆಗಿದ್ ನೆಕ್ಸ್ಟ್ ಡೇನೆ ಆಫೀಸಿಗೆ ಬಂದಿದ್ದಾರೆ. ಅನು ತೋರ್ಸಿದ ಬ್ರೇಸ್ಲೆಟ್ ನ ಕೂಡ ಮನೇಲೆ ಇಟ್ಟು ಬಂದಿದ್ದಾರೆ ಅಂದ್ರೆ ನಮ್ಮ ಹರಿಯ ಸರ್ ಬದಲಾಗಿಲ್ಲ. ಹಿಲ್ ಬಿ ದ ಸೇಮ್ ಆಲ್ವೇಸ್. ಮೇ ಐ ಕಮ್ ಇನ್ ಸರ್? ಕಮ್ ಇನ್ ಜೆಂಡೆ. ಎಸ್ ಮೀರಾ. ಏನು ಬರಕ್ ಹೇಳಿದ್ರಂತೆ? Sir, I'm getting a call, so I'll be right back. Excuse me. ಹಲೋ. ಹಾ ಸುಬ್ಬು ಅವರೇ, ಏನ್ ವಿಷಯ? ನನಗ್ ಕಾಲ್ ಮಾಡ್ಬಿಟ್ಟಿದ್ದೀರಾ? ನಿಮ್ಮನ್ನ ಭೇಟಿ ಆಗ್ಬೇಕಾಗಿತ್ತು, ಸ್ವಲ್ಪ ಮಾತಾಡೋದಿತ್ತು ಮೇಡಮ್. ನೀವು ಯಾವಾಗ ಸಮಯ ಕೊಡ್ತೀರಿ ಅಂತ ಹೇಳಿದ್ರೆ. ಓಕೆ ಸರ್, ಇನ್ನೊಂದು 1/2 an hour ಫ್ರೀ ಇದ್ದಾರೆ.
ನೀವ್ ಈಗ್ಲೇ ಬರೋಕ್ಕಾಗುತ್ತಾ? ಇಲ್ಲ ಇಲ್ಲ ಇಲ್ಲ, ನಾನು ಆರ್ಯ ಸರ್ನ ಮೀಟ್ ಮಾಡಕ್ ಬರ್ತಾ ಇಲ್ಲ ಮೇಡಮ್, ನಿಮ್ಮನ್ನೇ ನೋಡ್ಬೇಕಾಗಿತ್ತು. ಆರ್ಯ ಸರ್ ಏನಾದ್ರು ಆಫೀಸ್ ಅಲ್ಲಿದ್ರೆ ನೀವು ನನ್ನ ಎಲ್ಲಾದ್ರೂ ಹೊರಗಡೆ ಮಾತಾಡ್ಬೋದಾ? ನನ್ನ ಮೀಟ್ ಮಾಡ್ಬೇಕಾ? ಏನ್ ವಿಷಯ? ನೇರವಾಗಿ ಮಾತಾಡಿದ್ರೆ ಒಳ್ಳೇದು ಅನ್ಸುತ್ತೆ ಮೇಡಮ್. ಸ್ವಲ್ಪ ಪರ್ಸನಲ್ಲು. ಅಯ್ಯೋ, ನಾನು ಹೆಚ್ಚು ಸಮಯ ಏನು ತಗೊಳಲ್ಲ. ಆಲ್ ರೈಟ್ ದೆನ್, ನಮ್ಮ ಆಫೀಸ್ ಹೊರಗೇನೆ ಮೀಟ್ ಆಗೋಣ. ನೀವು ಬಂದು ನನಗೊಂದು ಕಾಲ್ ಮಾಡಿ. ಓಕೆ ಮೇಡಮ್, ಆಯ್ತು ಮೇಡಮ್. ಓಕೆ. ಒಂದ್ ನಿಮಿಷ. ಈ ವಿಷಯನ ಯಾವುದೇ ಕಾರಣಕ್ಕೂ ಆರ್ಯ ಸರ್ಗೆ ಹೇಳೋದು ಬೇಡ ಮೇಡಮ್. ಓಕೆ, ನೀವು ಬಂದು ಕಾಲ್ ಮಾಡಿ. ಸುಬ್ಬು ಅವ್ರಿಗೆ ನನ್ನ ಹತ್ರ ಪರ್ಸನಲ್ ಆಗಿ ಮಾತಾಡೋದು ಏನಿದೆ? ಮದ್ವೆಲಿ ಏನಾದ್ರೂ ಪ್ರಾಬ್ಲಮ್ ಆಯ್ತಾ? ಇಲ್ವಲ್ಲ. ಜೇಂಡಿ, ಇದು ನಾನು ನಿನಗೆ ಹೇಳೋ ಅಗತ್ಯ ಇಲ್ಲ. ಆದರೂ ಈಗ ಸದ್ಯಕ್ಕೆ ಇದಕ್ಕಿಂತ ಮುಖ್ಯವಾದ ವಿಷಯ ನನ್ನ ತಲೆಯಲ್ಲಿ ಬೇರೊಂದಿಲ್ಲ. ಅದು ಅಲ್ಲದೆ ಈಗ ಇದರಲ್ಲಿ ಅನೂನು ಸಿಕ್ಕಾಕೊಂಡಿದ್ದಾಳೆ. ಆ ಜಲಂಧರ್ ಈಗ ಎಲ್ಲಿದ್ದಾನೆ, ಏನು ಮಾಡ್ತಿದ್ದಾನೆ ಅಂತ ಸರಿಯಾಗಿ ತಿಳ್ಕೊ ಚೆಂಡೆ. ಅವನು ನಮ್ಮ ಹಿಂದೆ ಬಿದ್ದಿದ್ದಾನೆ ಅನ್ನೋದಂತೂ ಪಕ್ಕ. ಈಗ ಅನುನ ಬಳಸ್ಕೊಂಡು ಅವನು ನಮ್ಮ ಜೀವಕ್ಕೆ ಗುರಿ ಇಟ್ಟಿದ್ದಾನೆ. ಅನು ನನ್ನ ಶಕ್ತಿ ಚೆಂಡೆ. ಇವತ್ತಿಗೂ ಯಾವತ್ತಿಗೂ ಅವಳು ಹಾಗೆ ನನ್ನ ಜೀವನದಲ್ಲಿ ಇರಬೇಕು ಅಂತ ನಾನು ಬಯಸ್ತೀನಿ. ಅವಳು ನನ್ನ ದೌರ್ಬಲ್ಯ ಆಗೋದಕ್ಕೆ ನನಗಿಷ್ಟ ಇಲ್ಲ. ಇಲ್ಲ ಆರ್ಯ, ಅದಕ್ಕೆ ನಾನು ಅವಕಾಶ ಮಾಡಿಕೊಡಲ್ಲ. ಅನು ಮೇಡಮ್ ಹತ್ರ ಸುಳಿದಿರೋ ಹಾಗೆ ನಾನು ನೋಡ್ಕೋತೀನಿ. ಆದರೆ ಈಗ ನಾವು ಮಾಡಬೇಕಾಗಿರೋ ಕೆಲವು ಕೆಲಸಗಳಿವೆ. ಏನದು? ಅನು ತುಂಬ ಮುಗ್ಧೈ ಚೆಂಡೆ. ಅವಳ ಹತ್ರ ಇದರ ಬಗ್ಗೆ ಚರ್ಚೆ ಮಾಡೋದಾಗಲಿ ಅಥವಾ ತಲೆಯಲ್ಲಿ ಇಲ್ಲದೆ ಇರೋ ಹೊರೆನ ತುಂಬೋದಾಗಲಿ ಆಗಬಾರ್ದು. ಅವಳ ಸಂತೋಷ, ಸುರಕ್ಷತೆ ಇವೆರಡೇ ನನಗೆ ಮುಖ್ಯ ಚೆಂಡೆ. ಈ ಜೆಂಡೆ ಬದುಕಲ್ಲಿ ಆರ್ಯನ್ಗಿಂತ ಮುಖ್ಯವಾದದ್ದು ಬೇರೆ ಏನಿಲ್ಲ. ಈಗ ಆರ್ಯನ್ಗೆ ಎರಡು ವಿಷಯ ಮುಖ್ಯ ಅಂತಂದ್ರೆ ಅದು ನನಗಿನ್ನೆಷ್ಟು ಇಂಪಾರ್ಟೆಂಟ್ ಆಗಿರ್ಬೋದು.
ವಾಟ್ ಇಸ್ ದಿಸ್ ಅನು? ಅಡ್ವೆಂಚರಿಗೆ ರೆಡಿ ಆದ್ಮೇಲೆ ಹೀಗ ಭಯ ಪಡೋದು? ಏನ್ ಮಾಡ್ತಿದ್ಯಾನು? ಡೋರ್ ಓಪನ್ ಮಾಡಕ್ ಟ್ರೈ ಮಾಡ್ತಿದ್ಯಾ? ಇಟ್ಸ್ ಎನ್ ಯೂಸ್ಲೆಸ್ ಎಫರ್ಟ್, ಐ ಟೆಲ್ ಯು. ನಾನು ನಿನ್ಗೆ ಅವತ್ತೇ ಹೇಳಿದ್ನಲ್ಲ, ಈ ಮನೆ ಒಂಥರ ರಹಸ್ಯಗಳ ಗೋಡೌನ್ ಅಂತ. ಐ ಆಮ್ ಸೀರಿಯಸ್ ಅನು. ನಿನ್ಗೆ ಇನ್ನೇನ್ ರಹಸ್ಯಗಳೆಲ್ಲ ಗೊತ್ತಾಗೋಯ್ತು ಅಂತ ಅನ್ಸತ್ತೆ. ಬಟ್ ಅದನ್ನ ಕಂಡು ಹಿಡಿಯಕ್ಕೆ, ಕ್ರ್ಯಾಕ್ ಮಾಡಕ್ಕೆ ಸಾಧ್ಯನೇ ಇಲ್ಲ. ಅದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಅಂತಂದ್ರೆ ಈ ರೂಮ್. ಅಂಥದ್ದೇನಿದೆ ಇದ್ರೊಳಗಡೆ? ವಾವ್ ಅನು, ವಾವ್! ಎಷ್ಟು ಈಸಿಯಾಗಿ ಕೇಳ್ಬಿಟ್ಟೆ ನೀನು. ನಾನು ಈ ಮನೆಗೆ ಬಂದು ಆಲ್ಮೋಸ್ಟ್ 3 years ಆಯ್ತು. ಇನ್ನೂ ಈ ಮನೇಲಿ ಏನೇನಿದೆ ಅಂತ ನನಗೆ ಗೊತ್ತಿಲ್ಲ. ನಿನಗೆ ಹೇಗೆ ಗೊತ್ತಾಗ್ಬೇಕು? ಬಾಯ್ಲಿ. ಯು ನೋ ವಾಟ್ ಅನು, ಈ ರೂಮಲ್ಲಿ ಏನಿದೆ ಅಂತ ಮಾಮಿಲೋಗೂ ಗೊತ್ತಿರೋ ಹಾಗಿಲ್ಲ. ಯಾ, ಇಟ್ಸ್ ಬ್ರೋ ಇನ್ ಲಾಸ್. ಐ ಮೀನ್ ನಿನ್ ಹಸ್ಬೆಂಡ್ ಟೆರಿಟರಿ. ನೀನ್ ಕೇಳಿದ್ರೆ ಬ್ರೋ ಇನ್ ಲಾ ನಿಜ ಹೇಳಿದ್ರೂ ಹೇಳಬಹುದು. ಹೆಂಡತಿಯಾಗಿ ಗಂಡನ ಬಗ್ಗೆ ತಿಳ್ಕೊಳ್ಳೋ ಅಧಿಕಾರ, ಹಕ್ಕು ನಿನ್ಗಿದೆ ಅಲ್ವಾ? ಗಂಡ ಯಾವುದೋ ಒಂದು ರೂಮಲ್ಲಿ ಸುಮ್ಮನೆ ತುಂಬಾ ಹೊತ್ತು ಒಬ್ಬರೇ ಕೂತ್ಕೋತಾರೆ ಅಂತಂದ್ರೆ ಹೆಂಡತಿಯಾಗಿ ಪ್ರಶ್ನೆ ಮಾಡೋ ಹಕ್ಕು ನಿನ್ಗಿದೆ ಅಲ್ವಾ? ರೈಟ್? ನೀನ್ ಕೇಳೋವರೆಗೂ ಆನ್ಸರ್ ಸಿಗಲ್ಲ ಅನು, ಬಿಡ್ಬೇಡ. ಓಕೆ? ನಾನಿಗೊಂದು ಕೇಳ್ತೀನಿ, ಡೋಂಟ್ ಮೈಂಡ್. ಅವತ್ ಅರ್ಶನ ಶಾಸ್ತ್ರ ನಡಿಬೇಕಾದ್ರೆ ಯಾಕೆ ಆ ಥರ ಎದ್ದು ಹೋದೆ? ಐ ಮೀನ್ ನಿನ್ಗೆ ಮದ್ವೆ ಸಂಪೂರ್ಣ ಒಪ್ಪಿಗೆ ಇದೆ ಅಲ್ವಾ? ನೀವಿಬ್ಬರು ಪ್ರೀತಿ ಮಾಡಿನೇ ಮದ್ವೆ ಆಗಿರೋದು ಎಲ್ಲ ಓಕೆ, ಬಟ್ ನಿನಗೆ ಸಂಪೂರ್ಣವಾಗಿ ಓಕೆ ಇದೆ ಅಲ್ವಾ? ಅವತ್ತು ನಾನು ಯಾಕೆ ಹಾಗೆ ಎದ್ದೋದೆ ಅನ್ನೋದು ನನಗೆ ಗೊತ್ತಿಲ್ಲ. ಆದ್ರೆ ಸಡನ್ ಆಗಿ ಈ ಶಾಸ್ತ್ರಗಳೆಲ್ಲ ಆಗೋಗಿದೆ, ನನಗೆ ಮೊದಲೇ ಮದ್ವೆ ಆಗೋಗಿದೆ ಅಂತ ಅನಿಸ್ತು. ಬೇಜಾವೋ, ಈ ತರ ಆಗುತ್ತೆ ಕೆಲವೊಂದ್ಸಲ. ಇವಾಗ ನಡೀತಾ ಇರೋದು ಮೊದ್ಲೇ ಆಗಿದೆ ಅಂತ ಅನ್ಸುತ್ತೆ. ಇಟ್ಸ್ ಕ್ವೈಟ್ ಕಾಮನ್, ಡೋಂಟ್ ವರಿ. ಅದು ಬರೀ ತೇಜಾವುನ? ಮಾನ್ಸಿ ಅವರು ಅಷ್ಟು ಸಲೀಸಾಗಿ ಹೇಳ್ಬಿಟ್ಟು ಹೊರಟೋದ್ರಲ್ಲ.
ಎಲ್ರಿಗೂ ಆ ಥರ ಅನ್ಸುತ್ತಾ?